ಸಿದ್ದಾಪುರದ ವಸಂತ್ ನಾಯ್ಕ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 ಕೋಟಿ ಪರಿಹಾರ ನೀಡೋಕೆ ವಸಂತ್ ನಾಯ್ಕ್ ಕುಟುಂಬಸ್ಥರು ಆಗ್ರಹ ಮಾಡ್ತಿದ್ದಾರೆ. ವಸಂತ್ ನಾಯ್ಕ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಮಾತನಾಡ್ತಿದ್ದಾರೆ. ನಮಗೆ 1 ಕೋಟಿ ಪರಿಹಾರ ಕೊಡಬೇಕು. ಕಮಲಾಕರ ಭಟ್ ಮತ್ತು ಸುಚಿತ್ರಾ 1 ಕೋಟಿಯನ್ನು ಕೊಡಬೇಕು. ಕೊಲೆಗೆ ಕಾರಣವಾದ ಸುಚಿತ್ರಾ ಮತ್ತು ಕಮಲಾಕರ ಭಟ್ ಅವರು ನಮಗೆ ಪರಿಹಾರ ಕೊಡಬೇಕು. ಸರ್ಕಾರದ ಪರಿಹಾರ ನಮಗೆ ಬೇಡ. ಇಲ್ಲಿ ಅವರಿಬ್ರು ಕೊಲೆಗೆ ಕಾರಣ ಅಲ್ವಾ? ವಸಂತ್ ನಾಯ್ಕ್ ಕೊಲೆ ಆಗಿದೆಯಲ್ಲ, ಹೀಗಾಗಿ ಕೊಲೆಗೆ ಕಾರಣರಾಗಿರುವಂತಹ ಕಮಲಾಕರ ಭಟ್ ಮತ್ತೆ ಸುಚಿತ್ರಾನಿ ನಮಗೆ ಬರೋಬ್ಬರಿ 1 ಕೋಟಿ ಪರಿಹಾರ ಕೊಡಬೇಕು. ಸರ್ಕಾರದಿಂದ ನಮಗೆ ಯಾವುದೇ ಪರಿಹಾರ ಹಣ ಬೇಡ ಅಂತ ವಸಂತ್ ನಾಯ್ಕ್ ಕುಟುಂಬ ಹೇಳ್ತಾ ಇದೆ. 100 ಕೋಟಿ ಅದು ವೈಯಕ್ತಿಕ ಕೊಲೆ ಆಗಿರೋದು. ಸ್ವಾಮೀಜಿಯಿಂದ ನಮಗೆ ಪರಿಹಾರ ಬೇಕು, ಸರ್ಕಾರದಿಂದ ಪರಿಹಾರ ಬೇಡ. ನಮಗೆ ಸ್ವಾಮೀಜಿಯಿಂದನೇ 1 ಕೋಟಿ ರೂಪಾಯಿ ಮಕ್ಕಳಿಗೆ ಪರಿಹಾರ ಬೇಕು. 100 ಕೋಟಿ ಹೊರಸ್ತಾರ ಅವನು, ಅವನಿಂದನೇ ಪರಿಹಾರ ಬೇಕು. ನಮ್ಗೆ ಅವನಿಂದನೇ ಪರಿಹಾರ ಬೇಕು, ಸರ್ಕಾರದಿಂದೆಲ್ಲ ಬೇಡ. ನಮ್ಗೆ ಅವನ ಆಸ್ತಿನ ಮುಟ್ಗೋಲ್ ಹಾಕಿ ನಮ್ಗೆ ಅವನಿಂದನೇ ಪರಿಹಾರ ಕೊಡ್ಸಂತ ವ್ಯವಸ್ಥೆ ನೀವು ಮಾಡ್ಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ಕಠಿಣ ಶಿಕ್ಷೆ. ಬೇಲನ್ನು ಬಿಡಬಾರ್ದು. ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಮಾಡಲೇಬೇಕು. ಅದು ವೈಯಕ್ತಿಕ ಕೊಲೆ ಆಗಿರೋದು. ಸ್ವಾಮೀಜಿಯಿಂದ ನಮಗೆ ಪರಿಹಾರ. ಸಿದ್ದಾಪುರದ ವಸಂತ್ ನಾಯ್ಕ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಸುರೇಶ್ ಕುಮಾರ್ ಮೇಲೆ ಬಿಕೆ ಹರಿಪ್ರಸಾದ್ ಕಿಡಿಗಾರಿದ್ದಾರೆ. ಕಮಲಾಕರ ಭಟ್ ಅಂಥವರನ್ನ ಬೆಳೆಸಿದವರು ಇವರೇ. ಜ್ಯೋತಿಷಿಯನ್ನ ಪ್ರೋತ್ಸಾಹಿಸಿ ಬೆಳೆಸಿದ್ದು ಇದೇ ಶಾಸಕರು ಸುರೇಶ್ ಅವರು. ಸಂಘ ಪರಿವಾರದ ನಾಯಕರ ಜವಾಬ್ದಾರಿ ಏನು ಹಾಗಾದ್ರೆ? ಜ್ಯೋತಿಷಿಯನ್ನ ಈ ಕಮಲಾಕರ ಭಟ್ಟನ್ನ ಪ್ರೋತ್ಸಾಹಿಸಿದ್ದು ಇದೇ ಶಾಸಕರು. ಸಂಘ ಪರಿವಾರದ ನಾಯಕರ ಜವಾಬ್ದಾರಿ ಏನು? ಸುರೇಶ್ ಕುಮಾರ್, ವಿಜೇಂದ್ರ ಅವರ ಪಾತ್ರವೇನು ಅಂತ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಂತಹ ಜನಪ್ರತಿನಿಧಿಗಳ ಪಾತ್ರ ಏನು ಹಾಗಾದ್ರೆ ಅನ್ನೋದು ಸ್ವಸ್ಥ ಸಮಾಜ ದೃಷ್ಟಿಯಿಂದ ಮುಖ್ಯವಾಗುತ್ತೆ. ಕಮಲಾಕರ ಭಟ್ ಎಂಬ ಜ್ಯೋತಿಷಿ ಭಾಗಿಯಾದ ಕೊಲೆ ಕೇಸ್ನಲ್ಲಿ ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ಅವರಂತವರ ಪಾತ್ರವಿಲ್ವೇ ಹಾಗಾದ್ರೆ? ಕೊಲೆ ಆರೋಪಿ ಜ್ಯೋತಿಷಿ ಗುರೂಜಿ ಕಮಲಾಕರ ಭಟ್ನನ್ನ ಓರ್ವ ಶಾಸಕನಾಗಿ ಪ್ರೋತ್ಸಾಹಿಸಿ ಬೆಳೆಸಿದ್ದು ಸಂವಿಧಾನಕ್ಕೆ ಮಾಡುವ ಅಪಪ್ರಚಾರವಲ್ಲವೇ? ಓರ್ವ ಮಾಜಿ ಕಾನೂನು ಸಚಿವನಿಗೆ ಇಷ್ಟು ಅರಿವಿಲ್ಲದಿರೋದು ಈ ರಾಜ್ಯದ ದುರಂತ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಕೊಲೆಗಡುಕ ಮಹಿಳಾ ಪೀಡಕ ಕಮಲಾಕರ ಭಟ್ ತನ್ನಲ್ಲಿಗೆ ಜ್ಯೋತಿಷ್ಯ ಕೇಳೋಕೆ ಬರುವ ಗ್ರಾಹಕರನ್ನ ಲೈಂಗಿಕವಾಗಿ ಶೋಷಣೆ ಮಾಡ್ತಿದ್ದ ಅಂತ ಬಿಕೆ ಹರಿಪ್ರಸಾದ್ ಗಂಭೀರ ಆರೋಪ ಮಾಡಿದ್ದಾರೆ. ಅದರ ಭಾಗವಾಗಿಯೇ ಮಹಿಳೆಯ ಜೊತೆಗೆ ಅಕ್ರಮ ಸಂಬಂಧ ಹೊಂದಿ ಅದು ಕೊಲೆಯವರೆಗೂ ಬಂದು ನಿಂತಿದೆ. ಸುರೇಶ್ ಕುಮಾರ್ ಅಂತವರು ಸಂವಿಧಾನದ ಈ ಆರ್ಟಿಕಲ್ ಅನ್ನ ಉಲ್ಲಂಘಿಸಿ ಅಪರಾಧ ಮಾಡಿದ್ದೇ ಕಮಲಾಕರ ಭಟ್ ಅಂತವರು ಕೊಲೆಗಾರರಾಗೋಕೆ ಕಾರಣ. ಇಲ್ಲಿ ಇಂಡೈರೆಕ್ಟ್ಲಿ ಸುರೇಶ್ ಕುಮಾರ್ ಅವರೇ ಈ ಒಂದು ಕೊಲೆಗೆ ಕಾರಣ ಅನ್ನುವಂಥದ್ದನ್ನ ಬಿಕೆ ಹರಿಪ್ರಸಾದ್ ಅವರು ಹೇಳ್ತಿದ್ದಾರೆ. ಹಾಗಾಗಿನೇ ಶಾಸಕ ಸುರೇಶ್ ಕುಮಾರ್ ಕೂಡ ಈ ಕೊಲೆಯ ನೈತಿಕ ಹೊಣೆಯನ್ನ ಹೊತ್ಕೊಳ್ಬೇಕು ಅಂತ ಬಿಕೆ ಹರಿಪ್ರಸಾದ್ ಆಗ್ರಹಿಸಿದ್ದಾರೆ. ಈ ಮಧ್ಯೆ ಇದೇ ಜ್ಯೋತಿಷಿ ಕಮಲಾಕರ ಭಟ್ ಮುಂದೆ ವಿಜೇಂದ್ರ ಸಿಎಂ ಆಗ್ತಾರೆ ಅಂತಾನು ಭವಿಷ್ಯವನ್ನ ನುಡಿದಿದ್ರು ಎಂಬ ಮಾತು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ. ಕಾರ್ತಿಕ್, ಈ ಕಮಲಾಕರ ಭಟ್ ಈ ಒಂದು ಕೊಲೆ ಆರೋಪದಲ್ಲಿ ಭಾಗಿಯಾಗಿದ್ದಾರಲ್ಲ, ಈಗ ಸುರೇಶ್ ಕುಮಾರ್ ಹೆಸರನ್ನ ಬಿಕೆ ಹರಿಪ್ರಸಾದ್ ಮಧ್ಯಕ್ಕೆ ತರ್ತಾ ಇದ್ದಾರೆ. ಏನೆಲ್ಲ ವಿಚಾರಗಳಾಗ್ತಾ ಇದೆ? ಧನುಶ್ರೀ ಪೂಜಾರಿ, ಸಿದ್ದಾಪುರದಲ್ಲಿ ಏನು ಈ ಕಮಲಾಕರ್ ಭಟ್ನ ಅನೈತಿಕ ಚಟುವಟಿಕೆಗೆ ಸಂಬಂಧಪಟ್ಟಂತೆ, ಅನೈತಿಕ ಸಂಬಂಧಕ್ಕೆ ಪಟ್ಟಂತೆ ವಸಂತ್ ನಾಯ್ಕ್ ಅನ್ನುವಂಥವನ್ನ ಏನು ಕೊಲೆ ಆಗಿದೆ ಅಲ್ಲ, ಆ ಒಂದು ಕೊಲೆ ಪ್ರಕರಣ ಈಗ ರಾಜಕೀಯ ಕಾರಣಕ್ಕೂ ಕೂಡ ಒಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಬಿಕೆ ಹರಿಪ್ರಸಾದ್ ಅವರು ಇವತ್ತು ಒಂದು ಪೋಸ್ಟನ್ನು ಮಾಡಿದ್ದಾರೆ. ಆ ಒಂದು ಪೋಸ್ಟ್ನಲ್ಲಿ ಅವರು ಸುರೇಶ್ ಕುಮಾರ್ ಮತ್ತು ಬಿಜೆಪಿಯ ವಿಜೇಂದ್ರ ಅವರ ಹೆಸರನ್ನು ಎಳೆದು ತಂದಿರತಕ್ಕಂಥದ್ದು. 2019ರಲ್ಲಿ ಸುರೇಶ್ ಕುಮಾರ್ ಅವರು ಕಮಲಾಕರ್ ಭಟ್ ಅವರನ್ನು ಭೇಟಿ ಮಾಡಿರ್ತಕ್ಕಂಥ ಒಂದು ಫೋಟೋವನ್ನು ಕೂಡ ಹಾಕಿ ಬಿಕೆ ಹರಿಪ್ರಸಾದ್ ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಜೊತೆಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನು ಕೂಡ ಭೇಟಿ ಮಾಡಿರ್ತಕ್ಕಂಥ ಫೋಟೋವನ್ನು ಕೂಡ ಅವರು ಬಳಕೆ ಮಾಡಿಕೊಂಡು ಫೇಸ್ಬುಕ್ನಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಅಲ್ಲಿ ಅವರು ವಿಚಾರ ಮಂಡನೆ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈ ಒಂದು ಕಮಲಾಕರ್ ಭಟ್ಟನ ಬೆಳವಣಿಗೆಗೆ ಕಾರಣ ಇವರಿಬ್ಬರು ಅನ್ನುವಂಥ ರೀತಿಯಲ್ಲಿ ಅವರು ಒಂದು ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ರೀತಿಯ ಜ್ಯೋತಿಷ್ಯಗಳನ್ನು ಬೆಳವಣಿಗೆಗೆ ಕಾರಣ ಆಗುವ ಮೂಲಕವಾಗಿ ಅವರ ಈ ಎಲ್ಲ ಅನೈತಿಕ ಚಟುವಟಿಕೆಗೂ ಕೂಡ
ಇವರು ಕಾರಣ ಆಗಿರ್ತಾರೆ ಅನ್ನುವಂಥ ರೀತಿಯಲ್ಲಿ ಆಪಾದನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಕಮಲಾಕರ್ ಭಟ್ಟನ ಎಲ್ಲ ಅನೈತಿಕ ಚಟುವಟಿಕೆಗೆ ಇವರ ಪ್ರೋತ್ಸಾಹದಿಂದಲೇ ನಡೆದಿದೆ ಅನ್ನುವಂಥ ರೀತಿಯಲ್ಲಿ ಅವರು ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇಲ್ಲಿ ರಾಜಕೀಯ ಕಾರಣಕ್ಕಾಗಿ ಅವರು ಆರೋಪವನ್ನು ಮಾಡಿರ್ತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಜೊತೆಗೆ ಇಲ್ಲಿ ಅಂದರೆ ಅವರಿಬ್ಬರ ಫೋಟೋವು ಕೂಡ ಬಳಕೆ ಮಾಡಿರ್ತಕ್ಕಂಥ ಕಾರಣಕ್ಕಾಗಿ ಅವರಿಬ್ಬರ ನಡುವಿನ ಸಂಬಂಧ ಏನು, ಇವರ ಅಂದರೆ ಕಮಲಾಕರ್ ಭಟ್ಟನ ಈ ಒಂದು ಬೆಳವಣಿಗೆಗೆ ಕಾರಣ ಇವರಿಬ್ಬರ ಒಂದು ಕಾರಣ ಏನು ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಅಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಬಿ ಕೆ ಹರಿಪ್ರಸಾದ್ ಅವರು ಒಂದು ನೈತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೈತಿಕ ಹೊಣೆಯನ್ನು ಕೂಡ ಸುರೇಶ್ ಕುಮಾರ್ ಅವರು ಹೊತ್ಕೊಳ್ಬೇಕಾಗತ್ತೆ ಅನ್ನುವಂಥ ರೀತಿಯಲ್ಲೂ ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಜೊತೆಗೆ ಸಮಾಜದಲ್ಲಿ ಈ ರೀತಿಯ ಜ್ಯೋತಿಷ್ಯಗಳನ್ನು ಪ್ರೋತ್ಸಾಹ ಮಾಡುವಂಥದ್ದನ್ನು ಕೂಡ ತಪ್ಪು ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಅಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ವಸಂತ್ ನಾಯ್ಕ್ ಅನ್ನುವಂಥವನ ಏನು ಕೊಲೆ ಆಗಿದ್ದಿಲ್ಲ, ಈ ಒಂದು ಕೊಲೆಯಲ್ಲಿ ಕೇವಲ ಕಮಲಾಕರ್ ಭಟ್ಟನ ಪಾತ್ರ ಅಷ್ಟೇ ಅಲ್ಲ, ಅವನನ್ನು ಬೆಳೆಸಿರ್ತಕ್ಕಂತಹ ವಿಜೇಂದ್ರ ಮತ್ತು ಸುರೇಶ್ ಕುಮಾರ್ ಅವರ ಪಾತ್ರವೂ ಕೂಡ ಇದೆ ಅನ್ನುವಂಥದ್ದನ್ನು ಇಲ್ಲಿ ಆರೋಪ ಮಾಡುವಂಥ ಕೆಲಸವನ್ನು ಬಿ ಕೆ ಹರಿಪ್ರಸಾದ್ ಅವರು ಮಾಡಿರ್ತಕ್ಕಂಥದ್ದು. ಧನುಶ್ರೀ ಪೂಜಾರಿ, ಕಾರ್ತಿಕ್, ಇಲ್ಲಿ ಕಮಲಾಕರ ಭಟ್ ಹಾಗೇನೆ ಸುರೇಶ್ ಕುಮಾರ್ ಮಧ್ಯೆ ಅಂತಹ ಒಂದು ಸಂಬಂಧ ಇತ್ತ, ಹಾಗಾದ್ರೆ ವಿಜೇಂದ್ರ ಹೆಸರು ಕೂಡ ಬರ್ತಾ ಇದೆಯಲ್ಲ, ಇವರ 3 ಜನರ ಸಂಬಂಧ ಚೆನ್ನಾಗಿತ್ತ ಹಾಗಾದ್ರೆ ಪ್ರೀವಿಯಸ್ಲಿ ಅಂತ? ಧನುಶ್ರೀ ಪೂಜಾರಿ, ಪ್ರಮುಖವಾಗಿ 2019ರಲ್ಲಿ ಸುರೇಶ್ ಕುಮಾರ್ ಅವರು ಫೇಸ್ಬುಕ್ನಲ್ಲಿ ಒಂದು ಪೋಸ್ಟನ್ನು ಮಾಡಿರ್ತಾರೆ. ಅಲ್ಲಿ ಕಮಲಾಕರ್ ಭಟ್ ಅವರನ್ನು ಸುರೇಶ್ ಕುಮಾರ್ ಅವರು ಭೇಟಿಯನ್ನು ಮಾಡಿರ್ತಾರೆ. ಜೊತೆಗೆ ಅವರನ್ನು ಸ್ವಲ್ಪ ಹೊಗಳಿ ಅಲ್ಲಿ ಅವರು ಬರೆದುಕೊಂಡು ಕೂಡ ಇರ್ತಕ್ಕಂಥ ಕಾರಣಕ್ಕಾಗಿ ಆ ಅಂಶವನ್ನು ಬಿ ಕೆ ಹರಿಪ್ರಸಾದ್ ಅವರು ಇಲ್ಲಿ ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಬಿಜೆಪಿಯ ಕಚೇರಿಯಲ್ಲಿಯೇ ವಿಜೇಂದ್ರ ಅವರನ್ನು ಈ ಕಮಲಾಕರ್ ಭಟ್ ಭೇಟಿಯಾಗಿದ್ದರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿರ್ತಕ್ಕಂಥ ಮಾಹಿತಿ. ಜೊತೆಗೆ ಅಲ್ಲಿ ಬಳಕೆ ಮಾಡಿರ್ತಕ್ಕಂಥ ಫೋಟೋವು ಕೂಡ ಅದೇ ಇರುವಂಥದ್ದು. ಬಿಜೆಪಿ ಕಚೇರಿಯಲ್ಲಿ ಕಮಲಾಕರ್ ಭಟ್ ವಿಜೇಂದ್ರನ ಭೇಟಿ ಮಾಡಿ ಕುಶಲೋಪಕಾರಿಯನ್ನು ವಿಚಾರಿಸಿರ್ತಕ್ಕಂಥ ಒಂದು ಸಂದರ್ಭದ ಫೋಟೋವನ್ನು ಕೂಡ ಬಳಕೆಯನ್ನು ಮಾಡಿರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕಾಗಿ ಇವರಿಬ್ಬರ ನಡುವೆ ಕಮಲಾಕರ್ ಭಟ್ ಅವರ ಸಂಬಂಧ ಚೆನ್ನಾಗಿದೆ. ಜೊತೆಗೆ ಕಮಲಾಕರ್ ಭಟ್ ಅವರಿಗೆ ಆರ್ಥಿಕವಾಗಿಯೂ ಕೂಡ ಇವರು ಸಹಾಯವನ್ನು ಮಾಡಿದ್ದಿರಬಹುದು ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಬಿ ಕೆ ಹರಿಪ್ರಸಾದ್ ಉಲ್ಲೇಖವನ್ನು ಮಾಡಿದ್ದಾರೆ. ಅಂದರೆ ಅವರ ಬೆಳವಣಿಗೆಗೆ ಈ ಇಬ್ಬರು ಕಾರಣ ಅನ್ನುವಂಥ ರೀತಿಯಲ್ಲಿ ಆರೋಪ ಮಾಡಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಸಮಾಜದಲ್ಲಿ ಅಂಧಕಾರವನ್ನು ಹೋಗಲಾಡಿಸುವಂಥ ಕೆಲಸವನ್ನು ಮಾಡಬೇಕೇ ವಿನಃ ಈ ರೀತಿಯ ಮೌಢ್ಯವನ್ನು ಬೆಳವಣಿಗೆ ಮಾಡುವಂಥ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ಈ ರೀತಿಯ ಮೌಢ್ಯವನ್ನು ಬೆಳವಣಿಗೆಗೆ ಕಾರಣ ಆಗಿರ್ತಕ್ಕಂಥವರು ಈ ಒಂದು ಕೊಲೆಗೂ ಕೂಡ ಪರೋಕ್ಷವಾಗಿ ಕಾರಣ ಅನ್ನುವಂಥ ರೀತಿಯಲ್ಲಿ ಆಪಾದನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಕಮಲಾಕರ್ ಭಟ್ ತನ್ನ ಜ್ಯೋತಿಷ್ಯ ಕೇಳೋದಕ್ಕೆ ಬರತಕ್ಕಿರ್ತಕ್ಕಂಥ ಮಹಿಳೆಯರನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ತಾ ಇದ್ದ. ಆ ಒಂದು ಜ್ಯೋತಿಷಿಯನ್ನ ಬೆಳವಣಿಗೆಗೆ ಕಾರಣ ಆಗಿರ್ತಕ್ಕಂಥವ್ರು ಇವರಿಬ್ರು ಅನ್ನುವಂಥ ರೀತಿಯಲ್ಲಿ ಅವರು ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದರೆ ಈ ರೀತಿಯ ಘಟನೆಗಳಾದಂಥ ಸಂದರ್ಭದಲ್ಲಿ ಸಹಜವಾಗಿ ಅವರ ಹಿಂದಿನ ಒಂದು ಸಂಬಂಧಗಳೇನಿರ್ತಾವಲ್ಲ ರಾಜಕಾರಣಿಗಳ ಜೊತೆಗೆ, ಅದೆಲ್ಲವನ್ನು ಕೂಡ ಎಳೆದು ತೋರುವಂಥ ಕೆಲಸವನ್ನು ವಿಪಕ್ಷಗಳು ಸಹಜವಾಗಿ ಮಾಡ್ತವೆ. ಇಲ್ಲಿ ಅದೇ ಒಂದು ಕೆಲಸವನ್ನು ಬಿ ಕೆ ಹರಿಪ್ರಸಾದ್ ಅವರು ಕೂಡ ಮಾಡಿರ್ತಕ್ಕಂಥದ್ದು. ಬಿಜೆಪಿಯ ವಿಜೇಂದ್ರ ಮತ್ತು ಸುರೇಶ್ ಕುಮಾರ್ ಅವರ ಒಂದು ಫೋಟೋವನ್ನು ಬಳಕೆ ಮಾಡಿಕೊಂಡು ಅವರು ಈಗ ಸುದೀರ್ಘವಾಗಿ ಬರೆದಿದ್ದಾರೆ. ಅಲ್ಲಿ ಅಂಧಕಾರ ಹೋಗಲಾಡಿಸುವ ಕೆಲಸವನ್ನು ಮಾಡುವ ಬದಲು ಇವರು ಮೌಢ್ಯವನ್ನು ಬೆಳವಣಿಗೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಆ ಒಂದು ಕಾರಣಕ್ಕಾಗಿ ಕಮಲಾಕರ್ನಂತಹ ಆರೋಪಿಗಳ ಸಂಖ್ಯೆ ಹೆಚ್ಚಾಗಿದೆ. ಈ ಒಂದು ಕೃತ್ಯಕ್ಕೂ ಕೂಡ ಕಮಲಾಕರ್ನ ಜೊತೆಗೆ ಇವರಿಬ್ಬರ ಪಾತ್ರವೂ ಕೂಡ ಇದ್ದಂತಿದೆ ಅನ್ನುವಂಥ ರೀತಿಯಲ್ಲಿ ಅವರು ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಧನುಶ್ರೀ ಪೂಜಾರಿ, ಥ್ಯಾಂಕ್ ಯು ಕಾರ್ತಿಕ್, ತಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಹೋಗಬಹುದು, ಈಗಾಗಲೇ ಕಮಲಾಕರ ಭಟ್ ಕೊಲೆ ಆರೋಪಿಯಾಗಿದ್ದಾರೆ. ಇದರ ಬೆನ್ನಲ್ಲೇ ಈಗ ರಾಜಕೀಯ ಇನ್ವಾಲ್ವ್ಮೆಂಟ್ ಕೂಡ ಆಗ್ತಾ ಇರುವಂಥದ್ದು. ವಿಜಯೇಂದ್ರ ಅವರ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಬಿ ಕೆ ಹರಿಪ್ರಸಾದ್ ಅವರು ಈ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿರುವಂಥದ್ದು ಒಂದು ಸುರೇಶ್ ಕುಮಾರ್ ಜೊತೆ, ಹಾಗೆಯೇ ವಿಜಯೇಂದ್ರ ಜೊತೆ ಕೂಡ. ಇದೇ ಕಮಲಾಕರ ಭಟ್ ಏನಿದ್ದಾರೆ, ಈ ಹಿಂದೆ BY ವಿಜಯೇಂದ್ರ ಅವರು CM ಆಗ್ತಾರೆ ಅಂತ ಭವಿಷ್ಯವನ್ನ ನುಡಿದಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಿ ಕೆ ಹರಿಪ್ರಸಾದ್ ಅವರು ಪೋಸ್ಟ್ ಅನ್ನು ಹಾಕಿದ್ದಾರೆ.